ಎಸ್ ಫೈನಲಿ ವಿ ಆರ್ ಇನ್ ಪ್ರಯಾಗ್ರಾಜ್ ಇಂಥ ಬೆಂಗಳೂರಿಂದ ಪ್ರಯಾಗ್ರಾಜ್ ತಲುಪೇಬಿಟ್ಟು. ಟೈಮ್ ಈಗ 12:46, ಅಂದರೆ ಅಪ್ರಾಕ್ಸಿಮೇಟ್ಲಿ 40 hours ಜರ್ನಿ ಮಾಡಿ ಈಗ 12:46ಗೆ ಬಂದು ಇಳಿದಿದ್ದೀವಿ. ಇಲ್ಲಿಂದ ಮುಂದೆ ಸ್ಟೇ ಹುಡುಕದೆ ನಮ್ಮ ಕೆಲಸ. ಸೊ ಏನಾಗುತ್ತೆ ನೋಡೋಣ ಮುಂದೆ. ಸ್ಟೇಷನ್ ಇಳಿದು ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾಯಿದೆ ಅಂತ ಗೊತ್ತಿಲ್ಲ. ಇನ್ನು ಎಲ್ಲರೂ ವೆಹಿಕಲ್ ಸಿಗುತ್ತಾ ಅಂತ ನೋಡ್ತೀವಿ. ಅಷ್ಟೇ, ಎಲ್ಲ ಹೆಂಗೆ ಹೋಗ್ತಾರೆ ನಾವು ಹಂಗೆ ಹೋಗ್ತಾ ಇರೋದು ಅಷ್ಟೇ. ಸ್ಟೇಷನ್ ಹೊರಗಡೆ ಹೋಗ್ತಾ ಇದ್ದೀವಿ, ಏನಂತ ಗೊತ್ತಿಲ್ಲ. ಸೊ ಗೈಸ್, ಹಿಂಗೆ ಸ್ಟೇಷನ್ ಹಿಡಿದು ಯಾವುದೋ ಸ್ಟೇಷನ್ ರೋಡಲ್ಲೇ ಮುಂದೆ ಹೋಗ್ತಾ ಇದ್ದೀವಿ. ಎಲ್ಲರೂ ಒಂದೇ ರೋಡಲ್ಲಿ ಹೋಗ್ತಾ ಇದ್ದಾರೆ. ಯಾವ ಥರ ಅಂತ ಗೊತ್ತಿಲ್ಲ. ಈಗ ಅಲ್ಲಿ ಯಾವುದೋ ಸೆಕ್ಟರ್ಗಳಿದ್ದಾವೆ, ಅಲ್ಲೆಲ್ಲ ಟೆಂಟ್ಗಳಿರ್ತವೆ. ಸೊ ಅಲ್ಲೆಲ್ಲ ಹೋಗಿ ಹುಡುಕ್ಬೇಕು ಯಾವ ಟೆಂಟಲ್ಲಿ ಸ್ಟೇ ಸಿಗುತ್ತೆ ಅಂತ. ನೋಡೋಣ ಏನಾಗುತ್ತೆ. ಅಲ್ಲೇ ಒಂದು ಡೀಲ್ ಮಾಡ್ಕೊಂಡು ಬರ್ಬೇಕಾಯ್ತು. ವಿಡಿಯೋನಾ? ಬಾಯ್ ಬಾಯ್ನೇ. ಹಾಯ್ 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 ಹಾಯ್. ನೋಡಿರೋದಾ ಇದು? ಸೊ ಇದು ಸೆಕ್ಟರ್ ಎಂಟ್ರೆನ್ಸು, ಯಾವ ಸೈಡ್ ಅಂತ ಗೊತ್ತಿಲ್ಲ. ಸೊ ನೋಡಿ ಈ ಥರ ಇದೆ. ಏಕ್ ದೋಸ್ತ್ ಮಿಲಾಯ್, ಇವರೊಬ್ಬರು ಫ್ರೆಂಡ್ ಸಿಕ್ಕಿದ್ದಾರೆ. ಥ್ಯಾಂಕ್ ಯು. ಸೆಕ್ಟರ್ 24 54. ಸೊ ಇಲ್ಲಿ ಏನಂದರೆ ನದಿಗಳ ಮೇಲೆ ಇದು ಮಾಡಿದ್ದಾರೆ, ಬ್ರಿಡ್ಜ್ ಥರ, ಫ್ಲೋಟಿಂಗ್ ಬ್ರಿಡ್ಜ್. ಅದರಲ್ಲಿ ಈಗ ನಾವು ಹೋಗಬೇಕು. ಸೊ ಆ ಕಡೆ ಅಂದರೆ ನದಿಯಿಂದ ಆ ಕಡೆ ಹೋಗ್ಬೇಕು, ಸೆಕ್ಟರ್ 18, 19 ಅಂತ. ಸೊ ಅಲ್ಲಿ ಹೋಗೋಣ. ಅದು ಏನಂದರೆ ಅಲ್ಲಿ ಸ್ವಲ್ಪ ಈಸಿ ಇದೆ ಅಂತ, ಲೈಕ್ ಸ್ಟೇಗೆ. ಇವೆಲ್ಲ ಮ್ಯೂಟ್ ಮಾಡ್ಬಿಡು ಕೆಲವೊಂದು. ನಾನೇ ಬೇಕಾದ್ರೆ ಅದ್ರ ಫುಲ್ ಡೀಟೇಲ್ಸ್ ಇದೆ ಬ್ರೋ. ಎಲ್ಲದನ್ನು ಕ್ಯಾಪ್ಚರ್ ಮಾಡಿದೀನಿ. ಓಕೆ, ಬೇಕಾದ್ರೆ ಕೊಡ್ತೀನಿ. ಬೇಕಾರೆ ಯಾರ್ಯಾರು ಯಾವ್ಯಾವ ಥರ ಯಾರ್ಯಾರು ಡೀಲ್ ಆಗ್ತಾರೆ, ಯಾರ್ಯಾರು ಸೀಟ್ ಕೊಡ್ತಾರೆ, ಯಾರ್ಯಾರು ಎಣ್ಣೆ ತಂದು ಕೊಡ್ತಾರೆ, ಯಾರ್ಯಾರು ಟ್ರೈನಲ್ಲಿ ಎಲ್ಲದೂ ಸಿಗುತ್ತೆ. ಸೀಸನ್ ಮಾತ್ರ, ಸೀಸನಿಗೆ ಮಾತ್ರ. ಸಂಘಮಿತ್ರದಲ್ಲಿ ಎಲ್ಲ ಮನಿ ಮೇಕ್ ಎವ್ರಿಥಿಂಗ್ ಇನ್ ಟ್ರೈನ್. ಇದೇನಂದರೆ ಈ ಸೆಕ್ಟರ್ಗಳಿಗೆ ಕನೆಕ್ಟ್ ಮಾಡೋ ಮಿಡ್ಲಲ್ಲಿರುತ್ತೆ. ಒಂದೊಂದು ಸೆಕ್ಟರಿಗೂ ಈ ಥರ ನದಿ ಮಧ್ಯದಲ್ಲಿ ಕನೆಕ್ಷನ್ ಇರುತ್ತೆ ಈ ಫ್ಲೋಟಿಂಗ್ ಬ್ರಿಡ್ಜ್ ಮಾಡಿ. ಸೊ ಈ ಕಡೆ ಎಲ್ಲ 5 to 6 ಹೀಗೆಲ್ಲ ಇದೆ ಈ ಕಡೆ ಸೆಕ್ಟರ್ಗಳು. ಸೊ ಇದ್ರ ಮಧ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಸ್ಟೇಗಳಿರುತ್ತೆ. ಸೊ ಇಲ್ಲಿ ವೆಹಿಕಲಲ್ಲಿ ಎಂಟ್ರಿ ಆಗಬೇಕಂದ್ರೆ ಪಾಸ್ ಇರಬೇಕು. ಅಲ್ಲೆಲ್ಲ ನಿಂತ್ಕೊಂಡಿದ್ದಾರೆ ನೋಡಿ, ಅವರೆಲ್ಲ ವೆಹಿಕಲ್ಸಲ್ಲಿ ಬಂದಿರೋದು. ಸೊ ಅವರಿಗೆಲ್ಲ ಪಾಸ್ ಇದ್ದರೆ ಮಾತ್ರ ಇದು ಎಂಟ್ರಿ ಕೊಡ್ತಾ ಇದ್ದಾರೆ ಇಲ್ಲಿ ಒಳಗಡೆ ಹೋಗ್ಬೇಕಂದ್ರೆ ವೆಹಿಕಲಲ್ಲಿ.
ನೀನು ದಿಗಂಬರ ಆಶ್ರಮಕ್ಕೆ ಸೇರ್ಕೊ ಹೋಗು ಟೆಲಿವಿಷನ್ ಸೆಕ್ಟರ್ 22 22 ಅನ್ನೋದು ನೋಡ್ತೀವಲ್ಲ ಖುಷಿ ಆಯ್ತು 21ನಲ್ಲಿ ಬಟ್